ಅದು ನನ್ನ ಕರ್ತವ್ಯಗಳಲ್ಲೊಂದು. ವಾಲಿ, ಜಗತ್ತಿನಲ್ಲಿ ನಮ್ಮ ಸಾಹಸದಿಂದ ಬೇಕಾದುದನ್ನು ಪಡೆಯಬಹುದು. ಆದರೆ ಸೋದರತೆಯನ್ನು ಮಾತ್ರ ಹುಟ್ಟಿನಿಂದಲೇ ಪಡೆಯಬೇಕಲ್ಲ, ಹೇಳು. ಒಂದೇ ಕರುಳೊಡೆದು ಬಂದಿರುವ ಅಣ್ಣ ತಮ್ಮಂದಿರು ನೀವು. ವಿನಾಕಾರಣವಾಗಿ ನಿಮ್ಮಲ್ಲಿ ದ್ವೇಷ ಉಂಟಾಯಿತು. ನೀನು ಪರಿಸ್ಥಿತಿಯನ್ನು ಚೆನ್ನಾಗಿ ವಿಮರ್ಶಿಸಿಕೊಂಡಿದ್ದರೆ ಹೀಗಾಗುತ್ತಿರಲಿಲ್ಲ. ಹಾಗೆ ವಿವೇಚಿಸಿಕೊಳ್ಳಲು ಪ್ರಸಂಗವಶಾತ್ ಕೆರಳಿದ್ದ ನೀನು ಮೊದಲೇ ನಿನ್ನ ಬಲಶೌರ್ಯಗಳಿಂದ ಮದಾಂಧತೆಯನ್ನು ತಳೆದಿದ್ದರಿಂದ ಆ ಸದ್ಬುದ್ಧಿಯು ನಿನಗೆ ಉಂಟಾಗಲಿಲ್ಲ. ಜತೆಯಲ್ಲಿ ಕುತ್ಸಿತ ಕಾಮವೂ ತಲೆ ಎತ್ತಿತು. ಆ ನೀಚ ಪ್ರತ್ಯಾಶೆಯಿಂದ ದುಷ್ಟ ಛಲವು ಮತ್ಸರಬುದ್ಧಿಯು ಜತೆಗೊಂಡು ದುರಭಿಮಾನವೇ ನಿನ್ನಲ್ಲಿ ಮೂಡಿ ಬೆಳೆಯತೊಡಗಿತು. ಮತ್ತೆ ಕೇಳುವುದೇನು? ಪಾಪಪೂರಿತವಾದ ನಿನ್ನ ದುರ್ವರ್ತನೆಯು ದುಷ್ಟ ಸ್ನೇಹದಿಂದ ಮತ್ತಷ್ಟು ಬಲಗೊಂಡು ನೀನರಿಯದಂತೆಯೇ ನಿನ್ನನ್ನು ಅಷ್ಟಷ್ಟು ನುಂಗಿ ನೊಣೆಯತೊಡಗಿತು. ಅದೃಷ್ಟವಶದಿಂದ ಕಷ್ಟವನ್ನೋ ದುಃಖವನ್ನೋ ಬಹುವರ್ಷದಿಂದ ಅನುಭವಿಸುತ್ತಲೇ ಬರುತ್ತಿದ್ದ ಈ ಸುಗ್ರೀವನಿಗೆ ಶುಭೋದಯ ಪ್ರಾಪ್ತಿಸಿದಾಗಲೇ ನಿನ್ನ ದೌಷ್ಟ್ಯಕ್ಕೂ ಶಾಸ್ತಿಯಾಗುವ ಕಾಲ ಬಂತು. ಸೋದರತೆಯನ್ನೇ ಮುರಿದು ಮುಕ್ಕಿ ಪವಿತ್ರವಾದ ದಾಂಪತ್ಯವನ್ನೇ ಕೆಡಿಸಿ ಕೇವಲ ದುಷ್ಟನೂ ಧರ್ಮದ್ರೋಹಿಯೂ ಆಗಿರುವ ನಿನಗೆ ನಿನ್ನ ಯಾವತ್ತೂ ಅಪರಾಧದ ಸಲುವಾಗಿ ಇದೋ ಭರತಾದಿಗಳ ಅಣ್ಣನೂ ಸೀತಾವಲ್ಲಭನೂ ಸುಗ್ರೀವ ಮಿತ್ರನೂ ಆಗಿರುವ ಈ ದಾಶರಥಿ ಶ್ರೀರಾಮನಿಂದ ಈಗ ತಾನೇ ನಿರ್ದಿಷ್ಟವಾದ ಶಿಕ್ಷೆಯಾಗಿದೆ. ಆದುದರಿಂದ ನಿನ್ನ ಯಾವತ್ತೂ ಪಾಪಗಳಿಂದ ನೀನೀಗ ಬಿಡುಗಡೆಗೊಂಡಿರುವೆ. ಮುಂದಿನ್ನು ಅದಕ್ಕಾಗಿ ಯಮಯಾತನೆ ಭೀತಿಯೂ ನಿನಗೆ ಬೇಡ. ಇದು ತ್ರಿಕಾಲಾಬಾಧಿತವಾದ ಸತ್ಯವೆಂದು ನಂಬು. ನಿನ್ನ ಕೆಟ್ಟ ಹೃದಯವು ರಾಮಬಾಣದ ಹತೆಯಿಂದ ಸುಟ್ಟು ಶುದ್ಧಗೊಂಡಿತೆಂದು ತಿಳಿ. ಓ ಮಹೇಂದ್ರ ಕುಮಾರ, ಕೇವಲ ಕ್ಷುಲ್ಲಕವಾದ ಮರಣವು ನಿನಗೆ ಬರಬಾರದಿತ್ತೆಂದು ಹೇಳಿದೆಯಲ್ಲ, ನಿಜ ಅದು. ಹಾಗಾಗಲೂ ಬಾರದು. ವೀರಪುರುಷರಿಗೆ ವಿರೋಚಿತವಾದ ಮರಣವೇ ಭೂಷಣವು. ಆದರೆ ಕರ್ಮಶುದ್ಧವಿಲ್ಲದಿದ್ದಾಗ ಅಂತಹ ಸುಕೀರ್ತಿ ಕಾರಕಗಳೆಲ್ಲ ಹೇಗೆ ಪ್ರಾಪ್ತಿಸಬೇಕು? ಕರ್ಮ ಸಾಕ್ಷಿಯಾದ ಸೂರ್ಯದೇವನು ಬುದ್ಧಿ ಪ್ರಚೋದಕನೂ ಆಗಿರುವನು. ಹಗಲು ನಿದ್ರಿಸಿದಾಗ ಸೂರ್ಯಪ್ರಕಾಶವನ್ನು ಕಾಣಲು ಹೇಗೆ ಅಶಕ್ಯವೋ ಹಾಗೆಯೇ ಮಾಡಬಾರದ ಕೆಲಸಗಳನ್ನು ಮಾಡುತ್ತಿರುವವನ ಬುದ್ಧಿಯು ಹರಿತುಕೊಳ್ಳಲು ಅಶಕ್ಯವು. ನಮ್ಮ ಕಣ್ಣಿಗೆ ಕಾಣುವ ಎಲ್ಲವೂ ಆಗಿದ್ದು ಇನ್ನೊಂದು ಗಳಿಗೆಯಲ್ಲಿ ಇಲ್ಲದಾಗಬಹುದು. ಶಾಶ್ವತವಾದ ಸತ್ಯವು ಮಾತ್ರ ಬ್ರಹ್ಮವೆನಿಸಿಕೊಂಡು ಉಳಿದುಕೊಳ್ಳುತ್ತದೆ. ಪ್ರಾಪಂಚಿಕವಾದ ನಾನಾ ಕಾಮನೆಗಳನ್ನು ಭ್ರಮೆಗಳನ್ನು ದೂರೀಕರಿಸಿದ್ದಲ್ಲದೆ ಆ ಪರಮ ಸತ್ಯದ ಸಾಕ್ಷಾತ್ಕಾರವಾಗಲಾರದು. ಸತ್ಯವನ್ನು ಮೀರಿ ನಡೆಯುವ ಕರ್ಮವು ಎಂದೆಂದಿಗೂ ಶುದ್ಧವಾಗಿರಲಾರದು. ಸತ್ಯವೆಂಬುದು ಮಾತಿಗೆ ಎಷ್ಟು ಸುಲಭವೋ ಅನ್ವೇಷಣೆಗೆ ಅಷ್ಟೇ ಗಹನವು. ಸತ್ಯ, ತಪ, ತ್ಯಾಗ, ಜ್ಞಾನ ಆರ್ಜವಾದಿಗಳೇ ಪರಮಸಿದ್ಧಿಯ ಸೋಪಾನಗಳು. ಸರ್ವ ಮೂಲವಾದ ಸತ್ಯವನ್ನೇ ಪರಿತ್ಯಜಿಸಿದಾಗ ಮತ್ತೆಲ್ಲವೂ ದುರ್ಲಭವು. ದೇಹಧರ್ಮಾನುಗುಣವಾಗಿ ಸಂಸಾರಿಯಾಗಿ ಹುಟ್ಟಿದವನು ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಮಡದಿ, ಮಕ್ಕಳು, ಬಂಧು, ಬಳಗ ಮುಂತಾದ ತನ್ನ ಸಂಸಾರದ ಪೂರ್ಣ ಸುಖಾನಂದವನ್ನು ಹೊಂದಿ ಅನುಭವಿಸುವುದಕ್ಕಾಗಿಯೇ ಪ್ರಾಜ್ಞರಾದವರು ಆ ಕುರಿತು ಕೆಲವು ಕಟ್ಟಳೆಗಳನ್ನು ಮಾಡಿರುತ್ತಾರೆ. ಅದನ್ನು ಮೀರಿ ನಡೆಯುವುದು ಸರಿಯಲ್ಲ. ಹಾಗೆ ನಡೆಯುವುದರಿಂದ ಸುಖವೂ ಇಲ್ಲ. ಆದುದರಿಂದ ಸಂಸಾರಿಯಾಗಿ ಕೌಟುಂಬ ಧರ್ಮವನ್ನು ಅದಕ್ಕೆ ತಕ್ಕಂತೆ ಪಾಲಿಸುತ್ತಾ ತತ್ಫಲವಾದ ಸುಖಾನಂದವನ್ನು ಹೊಂದುತ್ತಾ ತಮ್ಮ ತಮ್ಮ ಪುರುಷಾರ್ಥಗಳನ್ನು ಸಂಚಯಿಸಿಕೊಳ್ಳಬೇಕಾದುದೇ ಪ್ರಶಸ್ತವು. ವಾಲಿ, ಈ ಎಲ್ಲವನ್ನು ಚೆನ್ನಾಗಿ ವಿಚಾರಿಸಿ ನೋಡು. ನಿನ್ನ ಮನದ ಮಾಲಿನ್ಯವನ್ನು ಕಳೆದು ಬಿಸುಡು. ಮಾಡಿದ್ದ ತಪ್ಪುಗಳ ಕುರಿತು ಪಶ್ಚಾತ್ತಾಪ ಪಡು. ಮುಂದೆ ಎಂದೆಂದಿಗೂ ಹಾಗೆ ಮಾಡುವುದಿಲ್ಲವೆಂದು ದೃಢವಾದ ಸಂಕಲ್ಪ ಮಾಡು. ಶುದ್ಧವಾದ ನಿನ್ನ ಅಂತರಂಗವನ್ನೇ ಕವಲಿಲ್ಲದೆ ನಂಬು. ಅಂತೆಯೇ ನಾನು ಯಾರೆಂಬುದನ್ನು ಆ ನಿರ್ಮಲ ಚಿತ್ತದಿಂದ ಚಿಂತನೆ ಮಾಡು. ಆಗ ಪರಮಸತ್ಯದ ದರ್ಶನ ಲಾಭವಾಗುತ್ತದೆ. ವಾಲಿ, ಸತ್ಯವಂತನೂ ಧರ್ಮಾತ್ಮನೂ ಆಗಿ ಮುಂದೆ ಬಾಳುವ ಮನಸ್ಸು ಮಾಡು. ಅಣ್ಣ ತಮ್ಮಂದಿರಾದ ನೀವು ಮತ್ತೊಮ್ಮೆ ಒಂದಾಗಿರಿ. ಸೋದರತೆಯ ಅನ್ಯೋನ್ಯ ವಾತ್ಸಲ್ಯದಿಂದ ಆ ಬಾಳಿನ ಆನಂದವನ್ನು ಪಡೆದುಕೊಂಡು ಧನ್ಯರಾಗಿರಿ. ಅದೇ ನನ್ನ ಆಶಯವು. ಆ ಪೂರ್ಣಾವಕಾಶವನ್ನು ನಾನಿನ್ನೂ ಹೊಂದಿಸಿಕೊಡಬಲ್ಲೆ. ನಾನೆಸೆದ ಬಾಣದಿಂದ ನೀನು ಸಮರತನಾಗಬೇಕಾದುದೇನೂ ಇಲ್ಲ. ಯಾವ ನ್ಯೂನತೆಯೂ ಇಲ್ಲದೆ ನೀನು ಬದುಕಿ ಉಳಿಯಬಹುದು. ನಿನ್ನನ್ನು ಹಾಗೆ ನಾನು ಉಳಿಸಲೂಬಹುದು.
ಸತ್ಪುರುಷನಾಗಿಯೇ ಬಾಳುತ್ತೇನೆಂದು ಸಂಕಲ್ಪ ಮಾಡು. ಅಂತೆಯೇ ನನಗೆ ಮಾತು ಕೊಡು. ಯಾವ ನೋವು ಸಂಕಟವೂ ನಿನಗಾಗದಂತೆ ಬಿಟ್ಟ ಬಾಣವನ್ನು ಉಪಸಂಹಾರ ಮಾಡಿ ಅಮೃತಮಯವಾದ ಜೀವನವನ್ನು ಸಾಗಿಸಲು ನಿನಗೆ ಪೂರ್ಣ ಅವಕಾಶವನ್ನು ಹೊಂದಿಸಿಕೊಡುತ್ತೇನೆ. ನಿನಗೆ ಶುಭವಾಗಲಿ ಎಂದು ಗಂಭೀರವಾಗಿ ನುಡಿದು ಶ್ರೀರಾಮಚಂದ್ರನು ಪೂರ್ಣ ತೇಜದಿಂದೊಪ್ಪಿ ರಾರಾಜಿಸಿದನು. ವಿ ಎನ್ ಭಾಗವತ್ ಬರಬಳ್ಳಿ.